ರಾಷ್ಟ್ರದಲ್ಲಿ ವಿಪಕ್ಷ ನಾಯಕರನ್ನ ಎಳೆದೆಳೆದು ಜೈಲಿಗೆ ಹಾಕ್ತಾ ಇದ್ದಾರೆ. ಆ ಮೂಲಕ ಚುನಾವಣೆಗಳನ್ನ ಗೆಲ್ತಾ ಇದ್ದಾರೆ. ಯಾವ್ಯಾವ ನಾಯಕರು ರಾಷ್ಟ್ರದಲ್ಲಿ ಪವರ್ಫುಲ್ ಆಗಿ ಬೆಳಿತಾರೋ ಅವರ ವಿರುದ್ಧ ಯಾವುದೋ ಒಂದು ಕೇಸನ್ನ ಹಾಕಿ, ಯಾವುದೋ ಒಂದು ಸ್ವಾಯತ್ತ ಸಂಸ್ಥೆ, ಅದು ಯಾವುದಾದ್ರೂ ಆಗಿರ್ಬೋದು, IT, CBI, ಜಾರಿ ನಿರ್ದೇಶನಾಲಯ, ಹೀಗೆ ಸ್ವಾಯತ್ತ ಸಂಸ್ಥೆಗಳು, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳ ಮೂಲಕ ಕೇಸ್ ದಾಖಲಿಸಿ ಅವರನ್ನ ಚುನಾವಣಾ ಸಂದರ್ಭದಲ್ಲಿ ಜೈಲಿಗಟ್ಟಿ ಕಡುಭ್ರಷ್ಟರೆಂದಂತೆ ಬಿಂಬಿಸಿ ಚುನಾವಣೆಗಳನ್ನ ಗೆಲ್ತಾ ಇದ್ದಾರೆ ಅನ್ನುವಂತ ಆರೋಪದ ಮಧ್ಯೆ ಇವತ್ತು ಡೆಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ಕೋರ್ಟ್ ಕೊಟ್ಟಂತಹ ತೀರ್ಪು ಏನಿದೆ ಅದು ಇಡೀ ರಾಷ್ಟ್ರದ ಗಮನ ಸೆಳೆದಿದೆ. ಅರವಿಂದ್ ಕೇಜ್ರಿವಾಲ್ ಅವರು, ತಮಗೆ ಗೊತ್ತಿದೆ ಅವರು ಹೇಗೆ ರಾಜಕೀಯಕ್ಕೆ ಎಂಟ್ರಿ ಆದ್ರು, ಯಾವ ಕನಸುಗಳನ್ನ ಇಟ್ಕೊಂಡು ಎಂಟ್ರಿ ಆದ್ರು. ಅಷ್ಟೇ ಅಲ್ಲ, ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ದರ್ದರ ಅಂತ CM ಕಚೇರಿಯಿಂದ ಎಳಕೊಂಡೋಗಿ ಜೈಲಿಗೆ ಹಾಕಿದ್ರು. ಯಾವ ಪ್ರಕರಣಕ್ಕೆ? ಡೆಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ CBI ದಾಖಲಿಸಿದ್ದ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿದಂತೆ ಎಲ್ಲ 23 ಆರೋಪಿಗಳನ್ನ ಖುಲಾಸೆ ಅಲ್ಲ, ಮುಕ್ತ, ದಟ್ ಈಸ್ ದಿ ರೈಟ್ ವರ್ಡ್,